टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನು ಇಂದು ಕರೆಕಟ್ಟಿರುವ ಕರ್ನಾಟಕ ಬಂದ್ಗೆ ವಿಜಯಪುರ ಜಿಲ್ಲೆಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಏನು ಕರ್ನಾಟಕ ಬಂದ್ಗೆ ಇಲ್ಲಿ ಯಾವುದೇ ರೀತಿಯ ಬೆಂಬಲ ಕಂಡು ಬರ್ತಾ ಇಲ್ಲ. ಕನ್ನಡ ಪರ ಸಂಘಟನೆಗಳು ಇರಬಹುದು, ಇತರ ಸಂಘ ಸಂಸ್ಥೆಗಳು ಕೂಡ ಸಾಂಕೇತಿಕವಾಗಿ ಬಂದ್ಗೆ ಬೆಂಬಲ ನೀಡುವೆ ಹೊರತು ಯಾವುದನ್ನು ಬಂದ್ ಮಾಡೋಕೆ ಅವು ಮುಂದಾಗಿಲ್ಲ. ಸದ್ಯ ನಾವು ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದಿವಿ. ಇಲ್ಲಿ ನೋಡಬಹುದು ಎಲ್ಲಾ ರೀತಿಯಿಂದ ವ್ಯಾಪಾರ ವಹಿವಾಟು ಇರ್ಬೋದು, ಏನು ಅಂಗಡಿ ಮುಗ್ಗಟ್ಟುಗಳು ಇರ್ಬೋದು, ಹೋಟೆಲ್, ರೆಸ್ಟೋರೆಂಟ್, ಬಾರ್ಗಳು, ಮಾಲ್ಗಳು, ಚಿತ್ರಮಂದಿರ ಇರ್ಬೋದು, ಇನ್ನಿತರ ವಿವಿಧ ಮಾರುಕಟ್ಟೆಗಳಿರ್ಬೋದು, ಎಲ್ಲವೂ ಎಂದಿನಂತೆ ಕಾರ್ಯವನ್ನ ಇಲ್ಲಿ ವ್ಯಾಪಾರ ವಹಿವಾಟವನ್ನ ನಡೆಸ್ತಾ ಇದ್ದಾವೆ. ಇದು ಇಲ್ಲಿ ಎದುರಿಗೆ ಒಂದು ಹೋಟೆಲ್ ಕಾಣಿಸ್ತಾ ಇದೆ, ಅದು ಎಂದಿನಂತೆ ಶುರುವಾಗಿದೆ. ಏನು ಸರ್ಕಾರಿ ಬಸ್ ಸೇರಿದಂತೆ ಇನ್ನಿತರ ವಾಹನಗಳು, ಏನು ಆಟೋ, ಟಮ್ ಟಮ್ ಕ್ಯಾಬ್ಗಳು ಸಹ ರಸ್ತೆಗಿಳಿದು ಜನಸೇವೆಯಲ್ಲಿ ತೊಡಗಿವೆ ಅಂತಾನೆ ಹೇಳ್ಬೋದು. ಅಂದ್ರೆ ಕರ್ನಾಟಕ ಬಂದ್ಗೆ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಉತ್ತಮ ಪ್ರತಿಕ್ರಿಯೆ ಇಲ್ಲಿ ವ್ಯಕ್ತವಾಗ್ತಾ ಇಲ್ಲ ಅಂತಾನೆ ಹೇಳಿದ್ರೆ ಇಲ್ಲಿ ಖಂಡಿತ ತಪ್ಪಾಗಲಾರದು. ಈ ಕಡೆ ನೋಡ್ಬೋದು, ರಸ್ತೆ ಮೇಲೆ ಹಲವಾರು ಜನರು ತಮ್ಮ ಎಂದಿನ ಕಾರ್ಯ ಚಟುವಟಿಕೆಗಳಿಗೆ ತೆರಳ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಬಂದಂತವರು ತಮ್ಮ ಮನೆಗಳಿಗೆ ಆಟೋ ಮತ್ತು ಇನ್ನಿತರ ವಾಹನಗಳ ಮೂಲಕ ತೆರಳ್ತಾ ಇರೋ ದೃಶ್ಯ ಕಂಡು ಬರ್ತಾ ಇದೆ. ಈ ಕಡೆ ಇದು ಬಸ್ ನಿಲ್ದಾಣದ ಒಳಗಿನ ಒಂದು ದೃಶ್ಯವನ್ನು ತೋರಿಸ್ತೀವಿ. ಇಲ್ಲಿ ಅಂತಾರಾಜ್ಯ ಇರ್ಬೋದು, ಅಂತರ್ ಜಿಲ್ಲೆ ಹಾಗೂ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಂಚರಿಸುವ ಬಸ್ಗಳು ಎಂದಿನ ತಮ್ಮ ವೇಳಾಪಟ್ಟಿಯಂತೆ ಪ್ರಯಾಣಕ್ಕೆ ಇಲ್ಲಿ ಅಣಿಯಾಗಿದ್ದಾವೆ. ನೂರಾರು ಪ್ರಯಾಣಿಕರು ಸಹ ತಮ್ಮ ಪ್ರಯಾಣಕ್ಕೆ ಇಲ್ಲಿ ಬಂದಿರೋದನ್ನ ನಾವು ಕಾಣಬಹುದು. ಒಟ್ಟಾರೆಯಾಗಿ ಏನು ಬಂದ್ಗೆ ವ್ಯಾಪಕವಾದ ಬೆಂಬಲ ಇಲ್ಲ, ಇಲ್ಲಿ ನೀರಸವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಬಂದ್ ಕುರಿತು ಇಲ್ಲಿ ಕೆಲವು ಆಟೋ ಚಾಲಕರಿದ್ದಾರೆ, ಆಟೋ ಚಾಲಕರು ನಾವು ಮಾತಾಡಿಸ್ತೀವಿ. ಬಂದ್ಗೆ ಯಾವ ತರ ಇಲ್ಲಿ ದೃಶ್ಯ ಕಂಡು ಬಂದಿದೆ ಅಂತೇಳಿ, ಬಂದ್ಗೆ ಯಾವ ರೀತಿ ಪ್ರತಿಕ್ರಿಯೆ, ಅಂದ್ರೆ ಬಂದ್ ಆಗ್ತಾ ಇದೆಯಾ ಅಥವಾ ಇಲ್ಲ? ಇಲ್ಲಿ ಇದು ಸರ ಬಂದ್ ಆಗ್ಬೇಕ್ರಿ. ಬಂದ್ ಇಲ್ಲಿ ನಡೆದದ ಇಲ್ರಿ? ಇಲ್ಲಿ ನಡೆದಿಲ್ರಿ ಸರ್, ನಡೆಯಾಕತ್ತವ್ರಿ. ಬಸ್ ನಡೆಯಾಕತ್ತಾವ, ಆಟೋ ನಡೆಯಾಕತ್ತವ್ರಿ, ಎಲ್ಲ ನಡೆಯತಾವ, ಎಲ್ಲ ನಡೆಯಾಕತ್ತಾವ, ಯಾವ್ದು ಸಮಸ್ಯೆ ಇಲ್ಲ. ಸರ್ ಇದು ಇವ್ರ ಮಾತು. ಇಲ್ಲಿ ಮತ್ತವ್ರನ್ನ ಮಾತಾಡಿಸ್ತೀವಿ. ಕರ್ನಾಟಕ ಬಂದ್ ಇವತ್ತಿದೆ, ಇಲ್ಲಿ ನೋಡ್ರಿ ಎಲ್ಲಾ ಚಲೋ ಐತಿ. ಏನ್ ಅನ್ಸತ್ತೆ ನೀವು ಆಟೋ ಚಾಲಕರಾಗಿ? ಸಾಬ್ರ ನ್ಯೂಸ್ ಒಳಗೆ ಏನು ಗೊತ್ತಿಲ್ರಿ. ಫಸ್ಟ್ ಮಾತು ನ್ಯೂಸ್ ಒಳಗೆ ನಮ್ಗೆ ಬಂದೈತಿ, ಏನು ಏನಾತನಾಗ ಬಂದೈತ್ರಿ, ಇನ್ನೂ ಹಂಗೆ ಕಾಣಿಸ್ಲಾಗ್ತಿಲ್ರಿ. ಏನು ಎಲ್ಲಾ ಚಲೋ ಅದ, ಬಸ್ ಬರ್ಲಾಗತ್ತಾವ್ರಿ, ನೀವು ನೋಡಾಕ್ತಿರಿ, ಬಸ್ ಬರ್ಲಾಗತ್ತಾವ್ರಿ, ಎಲ್ಲ ನೋಡಾಕ್ತಿವಿ. ಆಟೋ ಚಲೋ ಅದ, ಆಟೋ ಚಾಲೂ ಮಾಡಿವ್ರಿ. ಯಾಕಂದ್ರೆ ಪೇಷಂಟ್ಗಳು ಬರ್ತಾವ್ರಿ, ಅವ್ರಿಗೆ ತೊಂದರೆ ಆಗ್ತದೆ ಅಂತ ನಾವು ಗಾಡಿ ನಿಲ್ಸಿರಿ. ಈಗ ಏನಾಗತ್ತೆ, ಸಾಮಾನ್ಯವಾಗಿ ಬಂದ್ ಕರೆ ಕೊಟ್ಟಾಗ ಆಟೋ ಬಂದಿರ್ತದೆ, ಎಲ್ಲಾ ಬಂದಿರ್ತದೆ. ಬಂದಿದ್ದಾಗ ನೀವು ನಿತ್ಯದ ಒಂದ್ ದಿನದ ದುಡಿಮೆ ಹೋಗ್ತದೆ. ಇಂತ ಬಂದ್ ಆಗ್ಬೇಕು ಅಥವಾ ಬೇರೆ ರೀತಿ ಹೋರಾಟ ಆಗ್ಬೇಕಂತೀರಿ? ಬೇರೆ ಆಗ್ಬೇಕು ಸಾಬ್ರ. ಬಂದ್ ಅಂದ್ರೆ ಎಲ್ಲರಿಗೂ ತೊಂದರೆ ಆಗ್ತದ್ರಿ. ಮತ್ತೆ ತೊಂದರೆ ಆಗಿದ್ರೆ ಎಲ್ಲ ಭಾಳ ಕಷ್ಟ ಆಗ್ತದ್ರಿ, ನಮಗೂ ಕಷ್ಟ ಆಗ್ತದ್ರಿ, ಪ್ಯಾಸೆಂಜರ್ಗೂ ಕಷ್ಟ ಆಗ್ತದ್ರಿ. ಬೇರೆ ಏನಾರ ಹೋರಾಟ ಮಾಡ್ಬೇಕ್ರಿ ಅವರು. ಬಂದ್ ಅಂದ್ರೆ ಭಾಳ ಕಷ್ಟ ಆಗ್ತದ್ರಿ. ಇದು ರಾಂಗ್ ರೀ. ಇದು ಆಟೋ ಚಾಲಕರ ಮಾತು. ಏನು ಸಮಸ್ಯೆಗೆ ಬಂದ್ ಮಾತ್ರ ಪರಿಹಾರ ಅಲ್ಲ, ಅದಕ್ಕೆ ಪರ್ಯಾಯವಾದ ಹೋರಾಟವನ್ನ ಮಾಡಬೇಕು ಹೊರತು ಬಂದನ್ನ ಮಾಡೋದು ಸರಿಯಲ್ಲ ಎನ್ನುವ ಮಾತನ್ನ ಈ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬಂದ್ ಕಂಡು ಬರ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಶ್ರೀಶಾಂತ್ ಜೊತೆ ಅಶೋಕ್ ಕಡಳ್ಳಿ, TV9 ವಿಜಯಪುರ.